ನೀವು ಪುರಾತನ ಕಾಲದಲ್ಲಿರು ನಿಮ್ಮ ಪೂರ್ವಜರು ಸರ್ವಶಕ್ತಿವಂತರಾದ ಪರಮೇಶ್ವರನನ್ನು ಅನುಸರಿಸುತ್ತಾ ಈ ದೇವಾಲಯದ ಮೇಲ್ವಿಚಾರಣೆ ಮಾಡ್ತಾರೆ. ಇದು ಶಿವಾದಿಕ ಲಿಂಗ, ಶಿವಪುರಾಣದ ಆಧಾರದಿಂದ ನಮ್ಮ ಶಿವ ಪೂಜೆ ನನಗೆ ಸಲ್ಲದು, ನನ್ನ ಕಾಯಕಕ್ಕೆ ಸಲ್ಲತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನನಗೆ ಮೂರ್ತಿ ಪೂಜನೆ ಬೇಡ, ಲಿಂಗ ಆರಾಧನೆ ಮಾಡಿ. ಇದು ಜಗತ್ತನ್ನ ಉತ್ಪತ್ತಿ ಮಾಡಿದ ಮೊದಲ ಪುಷ್ಪದ ಮಾದರಿ. ಇದರಲ್ಲಿ ಶಲಾಕಾಗ್ರ ಇರುತ್ತೆ, ಪರಾಗಸ್ಪರ್ಶ ಆಗುತ್ತೆ, ಎಲ್ಲ ಇರುತ್ತೆ. ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ಬ್ರಹ್ಮ ಭಾಗ, ನಂದ್ಯಾವರ್ತ. ಇದರಲ್ಲಿ ನವರತ್ನ ದ್ವಾರ ಇದೆ. ಅಂದ್ರೆ ವಿಸರ್ಜನಾ ಎಲ್ಲ ಕೆಳಗಡೆ ಹೋಗುತ್ತೆ, ಅರ್ಜನ ಎಲ್ಲ ಸೋಮಸುತ್ತದಿಂದ. ಅದೇ ಈ ದೇವಸ್ಥಾನದಲ್ಲಿ ಪ್ರತಿಯೊಂದು ಸೋಮಸುತ್ತದಿಂದ ಬರಲ್ಲ, ಪ್ರತಿಯೊಂದು ಭೂಗರ್ಭ ನೀರು ಅಲ್ವಾ, ಅದೊಂದು ಅದ್ಭುತ. ಅದರಲ್ಲಿ ಶಿವಭಾಗ ಅಂತ ಬರುತ್ತೆ. ಇದು ಪುಷ್ಪದ ತುಂಬಾ ಇಂಪಾರ್ಟೆಂಟ್ ಭಾಗ. ಇದರಲ್ಲಿ ನವರತ್ನಗಳಿರುತ್ತೆ ಕೆಳಗಡೆ. ಬ್ರಹ್ಮ ಭಾಗ, ವಿಷ್ಣು ಭಾಗ, ಪರಮೇಶ್ವರ ಭಾಗ. ಬ್ರಹ್ಮ ಭಾಗ ಚತುರ್ಮುಖ ಬ್ರಹ್ಮ, ವಿಷ್ಣು ಭಾಗ ಅಷ್ಟಾಕ್ಷರ, 8 ಮುಖ ಇರುತ್ತೆ. ಓಂ ನಮೋ ನಾರಾಯಣ. ಇದು ಅನ್ಲಿಮಿಟೆಡ್ ಫ್ಯಾಸೆಟ್ ಶಿವ. ಶಿವನಿಗೆ ಲೆಕ್ಕ ಇಲ್ಲ, ಇನ್ಫೈನೈಟ್. ಇವರು ಹೇಗೆ ಕೂತಿದ್ದಾರೆ, ಆ ಬ್ರಹ್ಮಭಾಗ ಹೋಗಿ ನಂದ್ಯಾವರ್ತ ಬರುತ್ತೆ. ಪಾರ್ವತಿ ಭಾಗ ಶ್ರೀಚಕ್ರ ನಿರ್ಮಿತ ಐತೆ ಮೇಲೆ. ಪಾರ್ವತಿ ಭಾಗ ನಿಮ್ಮ ಎಡಭಾಗಕ್ಕೆ ಹೀಗೆ ನೋಡಿ, ಹೀಗಿದೆ ಅಲ್ಲ, ಹೀಗೆ ಕೂತ್ಕೊಳ್ಳೋದು. ಸಂಪೂರ್ಣ ಮಾದರಿ ಇದು ನಿಮಗೆ ಅರ್ಪಣೆ. ಇದು ಮೂರು ಬೇರೆ ಬೇರೆ ಒಟ್ಟಿಂದ ಮಾಡಿರೋದು. ಪತಿ ಪತ್ನಿ ಬೇರೆ ಗೋತ್ರದಿಂದ ಹೇಗೋ ಹಾಗೆ ಇದೇ ಬೇರೆ ಗೋತ್ರ, ಇದೇ ಬೇರೆ ಗೋತ್ರ, ಇದೇ ಬೇರೆ ಗೋತ್ರ. ಇದು ಸಾಲಿಡ್ ಒಂದು ಇದು ಮಾವು ಮತ್ತೆ ಅಥವಾ ಮೇವು ಯಾವುದೆಲ್ಲ ಒಂದು ಬಳಸ್ತೀವಿ. ಇದು ಟೀಕುಟ್ಟು, ಇದು ರೋಸ್. ಇದರಲ್ಲಿ ನಿಜವಾದ ನವರತ್ನಗಳಿದೆ ಕೆಳಗಡೆ. ಗೋಮೇಧಕ ಪುಷ್ಪರಾಗ ಮಾಡಿ ಇದಕ್ಕೆ ಎಲ್ಲ ಅಭಿಷೇಕಗಳೆಲ್ಲ ಮಾಡ್ಬೋದು. ಇದಕ್ಕೆ ಏನೂ ಆಗಲ್ಲ, ನೀರಲ್ಲೇ ಇಡ್ಬೋದು. ಇದನ್ನ ಜಲಾದಿವಾಸ ಎಲ್ಲ ಆಗಿದೆ, ಧಾನ್ಯಾದಿವಾಸ, ಧನಾದಿವಾಸ, ಕ್ಷೀರಾದಿವಾಸ ಎಲ್ಲ ಆಗಿದೆ. ನೀವು ಹೆಂಗು ಬೇಕಾದ್ರೂ ಎಲ್ಲೋದ್ರೆ ಇದು ಸ್ಥಾವರ ಲಿಂಗ ಅಲ್ಲ, ಇದು ಜಂಗಮ ಲಿಂಗ. ಇದು ನೀವು ಓದಲೆಲ್ಲ ತೀರ್ಥಕ್ಷೇತ್ರದಲ್ಲಿ ಇದು ಮಾಡ್ಬೋದು. ನಿಮ್ಮ ಯಾವಾಗಲೂ ನೀವು ಮಠನೇ ಇಟ್ಬೋದು. ದೇವಸ್ಥಾನಗಳಿಗೋದ್ರು ಆ ದೇವರ ಕೈ ಇಟ್ಟು ನೀವು ಪೂಜೆ ಮಾಡ್ಬೋದು. ನಿಮ್ಮಲ್ಲಿ ನಿರಹಂಕಾರ ಕಂಡೆ, ಸಭ್ಯತೆ ಕಂಡೆ. ನಿಮ್ಮ ಮಕ್ಕಳೆಲ್ಲ ಅಷ್ಟೇ, ಅವ್ರಲ್ಲಿ ಒಂದು ಡೌನ್ ಟು ಅರ್ತ್ ನೀವು ಬಂದವರ ಹತ್ರ ಇದು ನಿಮ್ಮ ಸಂಸ್ಕಾರ ಹೇಳ್ಕೊಂಡು ತುಂಬಾ ಖುಷಿ ಇರುತ್ತೆ. ನಿಮಗಿರೋ ಪದವಿಗೆ ತುಂಬಾ ಜನ ದುರಹಂಕಾರ ಬೆಳೆದು ಸಮಾಜದಲ್ಲಿ ಗಾಢದ ಕೆಲಸಗಳಾಗ್ತಾ ಇದೆ. ಆದರೆ ನೀವು ಮಾತ್ರ ಇವತ್ತಿಗೂ ಆ ಮೂಲ ತಲೆಮಾರಿನಿಂದ ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಪೂರ್ವಜರು ವಿನೋದ ಭಾವೆ ಟೈಮಲ್ಲಿ ಭೂದಾನ ಮಾಡ್ತಾರೆ. ಮತ್ತೆ ಆತ್ಮದಾನಿ ಟೈಮಲ್ಲಿ ಅವರ ದಾರಿಗೆ ಹೋಗಿ ಮುಜರಾಯಿಗೆ ಒಪ್ಪಿಸ್ತಾರೆ. ನೀವು ಅಬ್ಜೆಕ್ಷನ್, ಯಾವುದೇ ದೇಶದ ಭಕ್ತಿಯ ವಿಚಾರಗಳಿಗೆ ಅಡ್ಡ ಹೋಗಲಿಲ್ಲ ಅವರು. ಆ ಗುಣ ಇವತ್ತು ಬರ್ತಾರೆ. ಅದಕ್ಕೆ ನಿಮ್ಮ ಮಕ್ಕಳಿಗೆ ವಿದ್ಯೆ ಬರುತ್ತೆ, ನಿಮ್ಮ ಮಕ್ಕಳು ಬೆಳೀತಾರೆ, ವಂಶ ಬೆಳೆಯುತ್ತೆ, ಚೆನ್ನಾಗಾಗುತ್ತೆ. ಬಟ್ ಯಾವುದೇ ನಿಮ್ಮ ಪೂರ್ವಜರು 1899 ಮುಸಲ್ಮಾನರ ಹಾವಳಿ ಇದ್ದಾಗ ನೀವು ಯಾರು ತಲೆ ಬಾಗಲಿಲ್ಲ. ನಿಮ್ಮ ಮನೇಲಿ ಕೂಡ ಹತ್ಯೆಗಳಾಗುತ್ತೆ. ಈ ದೇವಸ್ಥಾನದಲ್ಲಿ ಘೋರ ಆಘಾತಗಳಾಗುತ್ತೆ. ಆದ್ರೂ ನೀವು ತಲೆಬಾಗಲಿಲ್ಲ, ನೀವು ಹಿಡಿದ ಬೆಳಕನ್ನು ಬಿಡಲಿಲ್ಲ. ನಿಮಗೆ ಸಾಮ, ವೇದ, ದಂಡ ಎಲ್ಲ ಮಾಡ್ಕೊಂಡಿದ್ದಾರೆ. ಅನ್ಯಾಯ ಮಾಡಕ್ಕೂ ಬಿಡಲಿಲ್ಲ, ನ್ಯಾಯದಿಂದ ನಡ್ಕೊಂಡಿದ್ದಾರೆ.
ಇದೆ ನಿಮ್ಮ ಹಿಸ್ಟ್ರಿ ನೋಡಿ, ಎಲ್ಲರ ಹೆಸರಿದೆ, ವಂಶವೃಕ್ಷದಲ್ಲಿ ನೋಡಿ. ಮತ್ತೆ ತುಂಬಾ ಜನ 18th ಸೆಂಚುರಿ 1799 ವರೆಗೂ ಇಲ್ಲಿ ನಿಮಗೆ ಮನೆಯಲ್ಲಿ ಧಾನ್ಯ ಇರ್ತಿರ್ಲಿಲ್ಲ. ನೀವು ಬಂದವರಿಗೆ ಅನ್ನದಾನ ಮಾಡಿದ್ರಿ, ಮತ್ತೆ ದೇವಸ್ಥಾನಕ್ಕೆ ಆದಾಯ ಇದೆ. ಒಳ್ಳೇದ ಎಲ್ಲ ಆಗುತ್ತೆ. ಇವರೆಲ್ಲ ತುಂಬಾ ಏಳಿಗೆ ಆಗ್ತಾರೆ.